ನೋಡಿ, ದರ್ಶನ್ ಅವ್ರನ್ನ ಯಾವ ಥರ ಹಳ್ಳಕ್ಕೆ ತಳ್ಳುತ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಈ ವಿಡಿಯೋ. ಇವತ್ತು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಮೇಡಮ್ ಅವರು ಇವತ್ತು ದರ್ಶನ್ ಅವ್ರನ್ನ ಮೀಟ್ ಮಾಡ್ತಾ ಇದ್ದಾರೆ. ಇವತ್ತು ಅವ್ರದ್ದು ಮದುವೆ ಆ್ಯನಿವರ್ಸರಿ ಆಗ್ಬೋದು. 23 ವರ್ಷಗಳ ನಂತರ ಒಂದು ಆ್ಯನಿವರ್ಸರಿ ಏನೋ ಒಂದು ಪರ್ಮಿಷನ್ ಕೇಳಿಕೊಂಡು ಪಾಪ ಅಲತ್ ಕುಮಾರ್ ಸರ್ ಮುಖಾಂತರದಿಂದ ಏನೋ ಪರ್ಮಿಷನ್ ಎಲ್ಲ ಕೇಳಿಕೊಂಡು ಇವತ್ತು 5 ಜನಗಳಿಗೆ ಒಳಗಡೆ ಕೊಡ್ತಕ್ಕಂಥ ಭೇಟಿ 30 ನಿಮಿಷಗಳ ಕಾಲ ಅವಕಾಶ ಕೊಡ್ತಾ ಇದ್ದಾರೆ ಅನ್ನೋದು ಮಾಹಿತಿ ಬಂತು. ನೋಡಿ, ಇವತ್ತು ವಿಜಯಲಕ್ಷ್ಮಿ ಮೇಡಮ್ ಅವರು ಈ ಕೇಸಿನಲ್ಲಿ ತುಂಬ ಹುಷಾರಾಗಿ ನೀವು ಯಾರನ್ನೂ ಯಾಮಾರಕ್ಕೆ ಹೋಗಬಾರ್ದು. ಇವತ್ತು ದರ್ಶನ್ ಅವ್ರನ್ನ ಒಳಗಡೆ ಇರಿಸಿ ಹಲವರು ಮಜಾ ತಕ್ಕೊಳ್ತಕ್ಕಂಥ ವ್ಯಕ್ತಿಗಳು ಇದ್ದಾರೆ. ಖಂಡಿತವಾಗ್ಲು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಖಂಡಿತವಾಗ್ಲೂ 100% ಇದ್ದಾರೆ. ಇವತ್ತು ದರ್ಶನ್ ಅವ್ರ ಪಾಪ ಆ ಮಟ್ಟಕ್ಕೆ ಹೋಗಿ ಆ ಜನಗಳನ್ನ ಸಂಪಾದನೆ ಮಾಡಿ ಸುಮ್ಮನೆ ಅಲ್ಲ ಇದು. ನಾನು ರಾಜ್ಕುಮಾರ್ ಸರ್ ನಂತರ ಅಭಿಮಾನಿಗಳು ನೋಡಿದ್ದು ವಿಷ್ಣುವರ್ಧನ್ ಸರ್ನ ಬಿಟ್ಟ ಮೇಲೆ ಆಮೇಲೆ ಶಂಕರ್ ನಾಗ್ ಸಾರ್ ಬಿಟ್ಟ ಮೇಲೆ 5ನೇ ಜನ್ರೇಷನ್ನು ನಮ್ಮ ದರ್ಶನ್ ಅವರು. ಆ ಅಭಿಮಾನಿಗಳು ಅವ್ರಿಗೆ ಬಂದಿದ್ದು ಖಂಡಿತವಾಗ್ಲು. ಅಂದ್ರಿಂದ ಇದುವರೆಗೂ ಈಗಿರ್ತಕ್ಕಂಥ ಹೀರೋಗಳಿಗೆ ಯಾರೋ ಅಷ್ಟು ಅಭಿಮಾನಿಗಳು ಇಲ್ಲ. ಖಂಡಿತವಾಗ್ಲು 100% ಸತ್ಯ ಇದು. ಇವತ್ತು ದರ್ಶನ್ ಅವ್ರನ್ನ ಪಾಪ ಆಚೆ ಬರ್ದಿರಂಗೆ ಮಾಡ್ತಕ್ಕಂಥ ರಾಜಕಾರಣಿಗಳಿದ್ದಾರೆ. ಖಂಡಿತವಾಗಲು ಇವತ್ತು ಡೆಲ್ಲಿನಲ್ಲಿ ಕೂತ್ಕೊಂಡು ಹಲವು ರಾಜಕಾರಣಿಗಳು ಇವತ್ತು ಅವ್ರನ್ನ ಏನಾದರೂ ಮಾಡಿ ಒಳಗಡೆ ಕಟ್ಟಾಕಬೇಕು, ಆಚೆ ಬಿಟ್ಟರೆ ನಮಗೆ ಉಳಿಗಾಲ ಇಲ್ಲ ಅಂತ ಹೇಳ್ತಕ್ಕಂಥ ರಾಜಕಾರಣಿಗಳು ಇದ್ದಾರೆ. 100% ಸತ್ಯ. ಇವತ್ತು ನೋಡಿ, ಅವರ ವಿಜಯಲಕ್ಷ್ಮಿ ಮೇಡಮ್ ಅವರು ಭೇಟಿ ಆಗ್ತಾ ಇದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ಒಂದು 5 ಜನ ಇರ್ಬೋದು. ಯಾರ್ಯಾರಂದರೆ ಅವರ ಪತ್ನಿ ಆಗ್ಬೋದು, ಅವ್ರ ಮಗ ಆಗ್ಬೋದು, ಆಮೇಲೆ ದಿನಕರ ಆಗ್ಬೋದು, ಅವರ ಅಣ್ಣ, ಆಮೇಲೆ ಅಣ್ಣನ ತಮ್ಮ ಗೊತ್ತಿಲ್ಲ ಸ್ವಾಮಿ, ಅವರು ಅಣ್ಣ ತಮ್ಮಂದ್ರೆ ಇರ್ಬೋದು. ಆ ನಂತರ ಈ ಧನ್ವೀರ್ ಅವರು ಅವ್ರ ತಾಯಿ ಆಗಿರ್ಬೋದು. ಈ 5 ಜನ ಭೇಟಿ ಆಗ್ಬೋದು. ನನಗೆ ತಿಳಿದು ಮಾತ್ರ ಒಂದು ಮಾಹಿತಿ ಹೇಳ್ತಾ ಇದ್ದೀನಿ. ಆಮೇಲೆ ಒಂದು ಏನೋ 3 ಗಂಟೆಯಿಂದ 4 ಗಂಟೆ ಅವಕಾಶ ಕೊಡ್ತೇನೆ ಅಂತ ಹೇಳಿದ್ದಾರೆ. ಜೈಲಲ್ಲಿ ಒಂದು ರೂಲ್ಸ್ ಇದೆ. ಇವತ್ತು ಸಿನಿಮಾ ನಟ ಆಗಿರೋದಕ್ಕೆ ಅವ್ರಿಗೆ 3 ಗಂಟೆಯಿಂದ 4 ಗಂಟೆಗೆ ಯಾಕೆ ಅವಕಾಶ ಕೊಡ್ತಂದರೆ, ಅವರು ಒಂದು ಜೈಲುಗಳಲ್ಲಿ ಮಧ್ಯಾಹ್ನ ಊಟ ಆಗ್ಬೋದು ಎಲ್ಲ ಆಚೆ ಕಡೆ ಬಿಡ್ತಾರೆ. ಅದರಿಂದ ಇವ್ರನ್ನೇನಾದರೂ ನೋಡಿ ಆಮೇಲೆ ಅಲ್ಲಿ ಒಂದು ಗಲಾಟೆಗಳೇನಾದರೂ ಆಗ್ಬೋದು ಅನ್ನೋದಕ್ಕೋಸ್ಕರ ಅವ್ರಿಗೆ ಕಾಲ ಅವಕಾಶ ಕೊಟ್ಟಿದ್ದಾರೆ. 3 ಗಂಟೆಯಿಂದ 4 ಗಂಟೆವರೆಗೆ ಭೇಟಿಯ ಅನುಮತಿ ಕೊಟ್ಟಿದ್ದಾರೆ. ಭೇಟಿ ಬಂದಲಿ. ಇವತ್ತು ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ನಾನು ಹೇಳ್ತಕ್ಕಂಥದ್ದು, ಈ ಕೇಸಲ್ಲಿ ನೀವು ಹುಷಾರಾಗಿ ಇರಬೇಕು. ನೀವು ಯಾರನ್ನೂ ನಂಬಕ್ಕೆ ಹೋಗಬೇಡಿ. ಖಂಡಿತವಾಗ್ಲೂ ದರ್ಶನ್ ಅವರೇನಾದರೂ ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸ್ಲಿ. ತಪ್ಪು ಮಾಡಿಲ್ಲ ಅಂದರೆ ಆಚೆ ಬರಲಿ. ನಾನು ಒಂದು ತೂಕದಲ್ಲಿ ಮಾತನಾಡ್ತೀನಿ. ಆ ರೇಣುಕಾ ಸ್ವಾಮಿ ಆಗ್ಬೋದು, ದರ್ಶನ್ ಅವರಾಗ್ಬೋದು. ನೋಡಿ, ಸಮಾಜದಲ್ಲಿ ಕಾನೂನು ಬಡವ್ರ ಪರವಾಗಿ ಇದೆಯೋ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ಲು. ಖಂಡಿತವಾಗ್ಲು ನೋಡಿ, ಇವತ್ತು ದರ್ಶನ್ ಅಭಿಮಾನಿಗಳು ಖಂಡಿತವಾಗ್ಲು ತಾಳ್ಮೆಯಿಂದ ನೀವು ಕಾಯಬೇಕು. ಬಂದೇ ಬರ್ತಾರೆ ಅವರು. ಇವತ್ತು ನಾನು ಹೇಳ್ತಕ್ಕಂಥದ್ದು, ಎಷ್ಟೋ ಜನಗಳು ಮಲ್ಡ್ರುಗಳು ಮಾಡಿ ಬೇಲ್ ಮೇಲೆ ಆಚೆ ಬಂದು ಇನ್ನೊಬ್ಬರನ್ನ ಮಲ್ಡ್ರು ಮಾಡೋಕ್ಕೆ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಅಂಥವ್ರ ಬಗ್ಗೆ ಯಾರು ಮಾತಾಡಲ್ಲ. ಖಂಡಿತವಾಗ್ಲು ಇವತ್ತೇನಾದರೂ ಅತ್ಯುತ್ತಮ ಮಟ್ಟಕ್ಕೆ ಏರಿದಾಗ, ಅವ್ರ ಜನ ಪ್ರೀತಿಯನ್ನು ಗಳಿಸಿದಾಗ ಇದೆಲ್ಲ ಬರ್ತಕ್ಕಂಥದ್ದು ಒಂದು ನೀವು ತಿಳ್ಕೊಬೇಕು ಅಷ್ಟೇ. ದರ್ಶನ್ ಅವರ ಅಭಿಮಾನಿಗಳು ಇವತ್ತು ಪಾಪ ದರ್ಶನ್ ಅವ್ರಿಗೆ ಅವ್ರ ಮದುವೆ ಆಗಿ ಏನೋ ಆ್ಯನಿವರ್ಸರಿ 23 ವರ್ಷಗಳು ಆಯಿತು ಅಂತ ಪಾಪ ಹೋದ ವರ್ಷದಲ್ಲೇ ಪಾಪ ಭೇಟಿ ಆಗೋಕ್ಕೆ ಅಷ್ಟು ಬಿಟ್ಟಿಲ್ಲ. ಏನೋ ಆಚೆ ಕಡೆಯಿಂದ ನೋಡ್ಕೊ ಬಂದಿದ್ದು ಅಂತ
ಒಂದು ಮಾಹಿತಿ. ಇವತ್ತು ಒಂದು ರೂಮಲ್ಲಿ ಬಿಡ್ತಾರೆ ಅವ್ರನ್ನ, ಮಾತನಾಡ್ತಕ್ಕಂಥದ್ದು, ಕೈ ಮುಟ್ಬೋದು, ಕೈಗಳೆಲ್ಲ ಮುಟ್ಬೋದು, ಒಂದು ರೂಮಲ್ಲಿ ಬಿಡಿ. ಇಷ್ಟು ದಿನದಿಂದ ಒಂದು ಗ್ಲಾಸಿಂದ ಆಚೆ, ಆ ಗ್ಲಾಸಿಂದ ಈಚೆ ಏನಾದರೂ ಭೇಟಿ ಮಾಡೋ ಸಂದರ್ಭದಲ್ಲಿ ನೀವು ಫಿಲಿಮ್ಗಳೆಲ್ಲ, ಹಳೆ ಫಿಲಿಮ್ಗಳೆಲ್ಲ ನೋಡಿರ್ತೀರ, ಎಲ್ಲ ಜಾಲರ ಅಲ್ಲಿ ಗ್ಲಾಸ್ ಇರುತ್ತೆ, ಮಾತಾಡಿದ್ರು ಏನು ಕೇಳಿಸಲ್ಲ, ಕೈಗೆ ಎಲ್ಲ ಮುಟ್ಟಕ್ಕಾಗಲ್ಲ. ಇವತ್ತು ಅವ್ರನ್ನ ಒಂದು ರೂಮಲ್ಲಿ ಬಿಟ್ಟು ಸುಮಾರು ಒಂದು ಅರ್ಧ ಗಂಟೆ 30 ನಿಮಿಷಗಳು ಕಾಲ ಅವಕಾಶ ಕೊಟ್ಟಿದ್ದಾರೆ ಅನ್ನೋದು ಒಂದು ಮಾಹಿತಿ. ಅವರ ಪತ್ನಿ ಆಗ್ಬೋದು, ಅವ್ರ ಮಗ ಆಗ್ಬೋದು, ಮೋಸ್ಟ್ಲಿ ಧನ್ವೀರ್ ಅವರು ಖಂಡಿತವಾಗ್ಲೂ ಬರೇ ಬರ್ತಾರೆ. ಅವರು ಕಷ್ಟ ಸುಖಕ್ಕೆ ನಿಂತವರು. ಹಲವಾರು ಈ ಸಿನಿಮಾ ನಟರುಗಳು ಇರ್ಬೋದು, ಖಂಡಿತವಾಗ್ಲೂ ಯಾರೇ ತಪ್ಪು ಮಾಡಿರ್ಬೋದು, ಆತ ಮಾಡಿರಲಿ, ಅದು ದರ್ಶನ್ ಅಂತಲ್ಲ, ಯಾರೇ ಆಗ್ಬೋದು, ಸ್ನೇಹಿತರು ಅನ್ನೋದ ತಕ್ಷಣ ಖಂಡಿತವಾಗ್ಲೂ ಅವ್ರನ್ನ ಬಿಟ್ಕೊಡ್ಬಾರ್ದು. ಅವನು ತಪ್ಪು ಮಾಡಿದ್ದನೋ ಮಾಡಿಲ್ವೋ ಅದು ಆ ನಂತರ. ಚಿಕ್ಕ ವಯಸ್ಸಿಂದ ಜೊತೆಯಲ್ಲಿದ್ದು ಬೆದ್ಕೊಂಡು ಅವನೇನೋ ತಪ್ಪು ಮಾಡ್ದ ಅಂದ ತಕ್ಷಣ ಆ ಥರ ಎಲ್ಲ ಒಂದು ಕೀಳು ಮಟ್ಟದಲ್ಲಿ ನೋಡ್ತಕ್ಕಂಥದ್ದು ಬೇಕಾಗಿಲ್ಲ. ಖಂಡಿತವಾಗ್ಲೂ ನಮ್ಮ ಭಾರತದ ಕಾನೂನು ಒಂದು ಸಂವಿಧಾನ ಇದೆ. ಡಾಕ್ಟರ್ ಅಂಬೇಡ್ಕರ್ ಅವ್ರು ಬರೆದಿರ್ತಕ್ಕಂಥದ್ದು ಏನಂದರೆ, ಅವನು ಕಟ್ಕನೇ ಆಗಲಿ, ಕೊಲೆಗಾಲ ಆಗಲಿ, ಅವನು ಎಂಥ ರೇಪಿಸ್ಟೇ ಆಗಲಿ, ಅವನಿಗೊಂದು ಸಮಾಜದಲ್ಲಿ ಒಂದು ಜನರ ಪ್ರೀತಿಯನ್ನು ನೋಡಬೇಕು. ಅರ್ಥ ಆಗಿರ್ಬೋದು ನಿಮಗೆ. ಅವನಿಗೊಂದು ಅವಕಾಶ ಇದೆ. ಅವನು ತಪ್ಪು ಮಾಡಿದರೆ ಅವನು ತಿದ್ದುಕೋ, ಚೆನ್ನಾಗಿ ಬುದ್ಧಿಪಾಠ ಕಲ್ಕೊಂಡು ಬಂದಮೇಲೆ ಅವನ್ನ ಎಲ್ಲ ಈ ಸಮಾಜದಲ್ಲಿ ಜನಗಳು ನೋಡ್ತಕ್ಕಂಥ ಅವನು ನೋಡ್ಬೇಕು ಅನ್ನೋದು ಒಂದು ಸಂವಿಧಾನ ಬರೆದಿದ್ದಾರೆ. ಖಂಡಿತವಾಗ್ಲು ಇವತ್ತು ದರ್ಶನ್ ಅವರು ಎಷ್ಟೋ ಜನಗಳಿಗೆ ಸಿನಿಮಾಗಳಲ್ಲಿ ಅವಕಾಶ ಕೊಟ್ಟಿದ್ದಂಥವರು ಕೈ ಬಿಟ್ಬಿಟ್ರು. ಖಂಡಿತವಾಗ್ಲು ಹೀರೋಗಳಾಗ್ಬೋದು, ಅವ್ರ ಸಿನಿಮಾಗಳೇನಾದರೂ ರಿಲೀಸ್ ಟೈಮ್ಗೆ ಪಾಪ ದರ್ಶನ್ ಅವ್ರ ಹತ್ರ ಬಂದು ಎಲ್ಲ ಒಂದು ಯಾವುದೇ ಆಗ್ಬೋದು, ಶಾರ್ಟ್ ಮೂವಿ ಆಗ್ಬೋದು, ಸಿನಿಮಾಗಳಾಗ್ಬೋದು, ಅವ್ರ ಹತ್ರ ಬಂದು ಪಾಪ ಎಲ್ಲ ಅವ್ರ ಆಶೀರ್ವಾದ ಪಡೆದುಕೊಂಡು ಹೋಗ್ತಾಯಿದ್ರು. ಇವತ್ತು ದರ್ಶನ್ ಅವರು ಮಾಡಿರೋ ಸಹಾಯ ಖಂಡಿತವಾಗ್ಲು ಎಲ್ಲ ಒಂದು ಕಡೆ ಅವ್ರಿಗೆ ಒಳ್ಳೇದಾಗುತ್ತೆ. ನಾನು ಹೇಳೋದೇನು ಗೊತ್ತಾ, ತಪ್ಪು ಮಾಡಿದ್ಮೇಲೆ ಖಂಡಿತವಾಗ್ಲೂ ಶಿಕ್ಷೆ ಆಗೇ ಆಗಬೇಕು. ಅದು ಯಾರೇ ಆಗಲಿ, ಅದು ನಾನಾಗಲಿ, ನೀವಾಗಲಿ, ಯಾರೇ ಆಗಲಿ. ಇದು ಕೊಲೆ ಕೇಸ್ ಆಗೋದ್ರಿಂದ ಏನಾದರೂ ಹೊಡೆದಾಟ ಆಡ್ಕೊಂಡ್ರೆ ಅದೊಂಥರ, ಅದು ಮಾತುಕತೆ ಆಗಿ ಅವ್ರ ಕಡೆ ಇವ್ರ ಕಡೆ ಮಾತುಕತೆ ಆಗಿ ರಾಜಿ ಆಗ್ಬೋದು. ಇದು ಮಲ್ಡ್ರ ಆಗಿರ್ತಕ್ಕಂಥದ್ದು. ಖಂಡಿತವಾಗ್ಲು ಇವತ್ತು ಯಾರೇ ತಪ್ಪು ಮಾಡಲಿ ಕಾನೂನನ್ನ ಕೈಗೆ ಎತ್ಕೋಬಾರ್ದು. 100% ಸತ್ಯ. ಕಾನೂನನ್ನ ಕೈಗೆತ್ಕೊಂಡ್ರೆ ಇದೆಲ್ಲ ನೋಡಿ, ಈ ಶಿಸ್ತಿಗಳೆಲ್ಲ ಬರುತ್ತೆ. ಅದು ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು. ಯಾರಾದರೂ ನಿಮ್ಮನ್ನೇನಾದರೂ ದಾರಿಗಳಲ್ಲಿ ಹೋಗೋವಾಗ ಏನಾದರೂ ಒಂದು ಮಾತು ಇಲ್ಲ ಆ ಕಡೆಯಿಂದ ಬೈಕಲ್ಲೋ ಕಾರಲ್ಲಿ ಏನಾದರೂ ಬಂದುಬಿಟ್ಟು ಬೈದುಬಿಟ್ರೆ ಖಂಡಿತವಾಗ್ಲೂ ನೀವು ತಲೆ ಬಗ್ಗಿಸ್ಕೊಂಡು ಹೋಗ್ಬಿಡಿ. ನಿಮ್ಮದು ತಪ್ಪಿಲ್ಲ ಅಂದ್ರೆ ಆಯಿತು ಸರ್, ನನ್ನ ತಪ್ಪಾಯ್ತು ಅಂದ್ಬಿಟ್ಟು ಕ್ಷಮೆ ಕೇಳ್ಕೊಂಡು ಹೋಗ್ಬಿಡಿ, ಏನೂ ಆಗಲ್ಲ. ನೀವು ನಿಮ್ಮಲ್ಲಿ ಒಂದು ಗಂಡಸ್ತನ ಇರುತ್ತೆ, ನಿಮ್ಮ ಕೈಲಿ ಏನಾಗಲ್ಲ ಅಂತಲ್ಲ. ನೀವೇನಾದರೂ ಅವನ್ನ ಹೊಡೆದ್ರೆ ಅದು ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ನಾವೆಲ್ಲ ರೋಡ್ಗಳಿಗೆಲ್ಲ ನೋಡ್ತೀರಿ. ನಿಮ್ಮ ಕೈಲಿ ಏನೂ ಆಗಲ್ಲ ಅಂತಲ್ಲ, ನಿಮ್ಮ ಕೈಲಿ ಆಗುತ್ತೆ. ನೀವು ಪೇಷನ್ಸಿಂದ ಹೋದರೆ ಏನೂ ಆಗಲ್ಲ. ಅವನು ಇನ್ನೊಬ್ಬನು ನಿಮ್ಮ ಥರ ಇರಲ್ಲ, ಇನ್ನೊಬ್ಬನ ತಗ್ಲಾಕೊಂಡು ಅವನು ಬಿಡ್ತಾನೆ. ಅರ್ಥ ಆಯ್ತಾ? ಅದು ಹೇಳೋದು ನಾನು. ಯಾವತ್ತು ತಾಳ್ಮೆ ಇರಬೇಕು. ತಾಳ್ಮೆ ಇಂಪಾರ್ಟೆಂಟ್ ಮನುಷ್ಯನಿಗೆ. ಇವತ್ತು ಪಾಪ ದರ್ಶನ್ ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ವಿಜಯಲಕ್ಷ್ಮಿ, ಒಳ್ಳೇದಾಗಲಿ. ಆಮೇಲೆ ವಿಜಯಲಕ್ಷ್ಮಿ ಮೇಡಮ್ಗೆ ನಾನು ಹೇಳೋದು, ಈ ಕೇಸಲ್ಲಿ ನೀವು ಹುಷಾರಾಗಿರಬೇಕು. ಖಂಡಿತವಾಗ್ಲೂ ನೀವು ಯಾರನ್ನೂ ನಂಬಕ್ಕೆ ಹೋಗಬಾರ್ದು. ಇವತ್ತು ದರ್ಶನ್ ಅವರ ಅಭಿಮಾನಿಗಳು ಪಾಪ ತುಂಬ ಬೇಜಾರಲ್ಲಿ ಇದ್ದಾರೆ. ಖಂಡಿತವಾಗ್ಲೂ ಆದಷ್ಟು ಬೇಗ ಅವರು ಬರಲಿ, ಈ ಕೇಸನ್ನ ಮುಕ್ತಿ ಮಾಡಿಕೊಂಡು ಬರಲಿ. ಖಂಡಿತವಾಗ್ಲೂ ತಪ್ಪು ಮಾಡಿದರೆ ಅದು ಶಿಕ್ಷೆ ಆಗೇ ಆಗುತ್ತೆ. ಯಾರ ಕೈಲಿ ತಪ್ಸೋಕ್ಕಾಗಲ್ಲ. ಇವತ್ತು ದರ್ಶನ್ ಅವ್ರನ್ನ ಏನೇನೋ ಮಾಡಿ ಆಚೆ ಬರ್ದಿರಂಗೆ ಮಾಡೋಣ ಅಂದ್ಬಿಟ್ಟು ಕೆಲವೊಂದು ರಾಜಕಾರಣಿಗಳು ಓಡಾಡ್ತಕ್ಕಂಥ ದಿನಗಳು ಇನ್ನು ಸ್ಟಾರ್ಟ್ ಆಗಿದೆ. ಇವತ್ತು 10 ಸಾಕ್ಷಿಗಳು 11 ಸಾಕ್ಷಿಗಳು 1 ವರ್ಷಗಳ ಕಾಲ ಅದನ್ನು ನಡ್ಸ್ಕೊ ಬಂದರು.
265 ಸಾಕ್ಷಿಗಳೇನು. ಇವತ್ತು ಆ 275 ಸಾಕ್ಷಿಗಳನ್ನ ಏನಾದರೂ ಒಂದು ವರ್ಷಕ್ಕೆ ಇವ್ರು ಏನಾದರೂ 10 ಲೆಕ್ಕಾಚಾರ ಹಾಕ್ಕೊಂಡು ಇನ್ಕ್ವೈರಿ ಮಾಡ್ಕೊಂಡು ಬಂದರೆ ದರ್ಶನ್ ಅವರು ಸುಮಾರು 16 ವರ್ಷ ಜೈಲಲ್ಲಿ ಇರಬೇಕು. ಇವತ್ತು ಸುಪ್ರೀಂ ಕೋರ್ಟ್ ಎಲ್ಲೋ ಹೇಳಿದ್ದು ದರ್ಶನ್ ಅವ್ರಿಗೂ ಒಂದು ಒಳ್ಳೆಯದಾಯಿತು, 1 ವರ್ಷದಲ್ಲಿ ಇದೆಲ್ಲ ಮುಗಿಸಿ ಸಾಕ್ಷಿಗಳಂತ. ಆಮೇಲೆ ಅವ್ರಿಗೆ 1 ವರ್ಷ ಬೇಲ್ ಏನಾದರೂ ಏನು ಮಾತಾಡಬಾರ್ದಂತ ಸುಪ್ರೀಂ ಕೋರ್ಟಲ್ಲಿ ಹೇಳಿದ್ದಾರೆ. ಅದು ಎಲ್ಲೋ ಒಂದು ಕಡೆ ದರ್ಶನ್ ಅವ್ರಿಗೆ ಒಂದು ಒಳ್ಳೆಯದೇ ಆಯಿತು ಅಂತ ನನಗನ್ಸುತ್ತೆ. ಖಂಡಿತವಾಗ್ಲೂ ಆದಷ್ಟು ಬೇಗನೆ ಅವ್ರು ಬರ್ತಾರೆ. ತಪ್ಪು ಮಾಡಿಲ್ಲ ಅಂದರೆ, ತಪ್ಪು ಮಾಡಿದ್ರೆ ಎಂಥವ್ರಿಗೂ ಶಿಕ್ಷೆ ಅನುಭವಿಸ್ಲಿ, ಖಂಡಿತವಾಗ್ಲೂ ಅನುಭವಿಸ್ಲಿ. ಇವತ್ತು ರೇಣುಕಾ ಸ್ವಾಮಿ ಮಾಡ್ತಿರ್ತಕ್ಕಂಥದ್ದು ಆತ ಒಳ್ಳೆ ಕೆಲಸ ಅಲ್ಲ, ಆತ ಮಾಡಿದ್ಕೇನೆ ಆತನಿಗೆ ಶಿಕ್ಷೆ ಆಗಿರೋದು ಅಷ್ಟೇ, ಇನ್ನೇನಿಲ್ಲ. ಇದು ಪ್ರತಿಯೊಬ್ಬರಿಗೂ ಒಂದು ಪಾಠ. ಬೇರೆಯವರು ಇನ್ಸ್ಟಾಗ್ರಾಮ್ನಲ್ಲಿ ಹೋಗಿ ಯಾಕ್ರಿ ಕಸ ಕಡ್ಡಿ ಹಾಕೋದು, ನಿಮ್ಮ ಮನೆಗಳಲ್ಲೇ ನೀವು ನೋಡ್ಕೊಳ್ಳಿ. ಯಾವುದೋ ಒಂದು ಹೆಣ್ಮಗ ಆಗ್ಬೋದು, ಯಾರೇ ಆಗ್ಬೋದು, ಒಬ್ಬರು ಸೋಷಿಯಲ್ ಮೀಡಿಯಾಗಳಲ್ಲಿ ಹೋಗ್ಬಿಟ್ಟು ನಿಮ್ಮದೇನು ಕೆಲಸ ನಾನು ಹೇಳೋದು. ಇವತ್ತು ನೋಡಿ ಆತ ಮಾಡಿದ್ದಕ್ಕೆ ಆತ ಅನುಭವಿಸ್ತಾ, ಪಾಪ ಅವರು ತಂದೆ ತಾಯಿ, ಅವರ ಪತ್ನಿ ಆಗ್ಬೋದು, ಏನೋ ಪಾಪ ಮಗು ಇತ್ತೇನೋ ಹೊಟ್ಟೆನಲ್ಲಿ ಸಂದರ್ಭದಲ್ಲಿ ಏನಾದರೂ ರೇಣುಕಾ ಸ್ವಾಮಿ ತೀರ್ಕೊಂಡ್ಮೇಲೆ ಆ ಸಂದರ್ಭದಲ್ಲಿ ಪಾಪ ಮಗು ಅಮ್ಮನು ಹೊಟ್ಟೆನಲ್ಲಿ ಇತ್ತೇನೋ, ಅದು ಯಾರಾದರೂ ಹೆಣ್ಮಕ್ಳು ತಪ್ಕೊಂಡ್ರೆ ಮಾಡಬಾರ್ದಂಗೆಲ್ಲ. ಇವತ್ತು ದರ್ಶನ್ ಅವರು ಉಗ್ರಲ್ಲಿ ಹೋಗೋ ಕೆಲಸ ಗೊಡ್ಲಿ ಹತ್ಕೊಬಿಟ್ರು. ಅದೇ ಚಿತ್ರದುರ್ಗದಲ್ಲಿ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿ ಈ ಥರ ಅವನ್ನ ಏನೋ ನೋಡಿ ಈ ಥರ ಇದು ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟಿದ್ರೆ ಚಾಪ್ಟರ್ ಕ್ಲೋಸ್ ಆಗಿಬಿಡೋದು. ಆ ಚಿತ್ರದುರ್ಗ ಇನ್ಸ್ಪೆಕ್ಟ್ರು ಅಯ್ಯೋ ದರ್ಶನ್ ಅವರೇ ನನಗೆ ಫೋನ್ ಮಾಡಿಬಿಟ್ಟಿದ್ದಾರೆ ಅಂದ್ಬಿಟ್ಟು ಅವನ್ನ ಸ್ಟೇಷನ್ ಕರೆಸಿ ಏನೋ ಒಂದು ಬುದ್ಧಿ ಪಾಠ ಹೇಳಿ ಒಂದೇ ಹಿಂಗೆಲ್ಲ ಮಾಡಬಾರ್ದಪ್ಪ ಅಂತ ಹೇಳಿ ಕಳಿಸ್ಬೋದಾಗಿತ್ತು ಅಲ್ಲ. ಆ ಥರ ಆಗ್ತಾ ಇತ್ತೇನೋ ಅನಿಸುತ್ತೆ. ದರ್ಶನ್ ಅವರು ದುಡುಕಿದ್ರ ಇಲ್ಲ ಅವ್ರ ಸ್ನೇಹಿತರು ಅವ್ರ ಜೊತೆಲಿ ಇರ್ತಕ್ಕಂಥವ್ರು ದುಡುಕಿದ್ರ ಗೊತ್ತಿಲ್ಲ. ಇವತ್ತು ಪಟಾಲಮ್ಮ ಶೆಡ್ಗಳಲ್ಲಿ CC ಕ್ಯಾಮರಾಗಳಲ್ಲಿ ಎಲ್ಲ ರೆಕಾರ್ಡ್ ಆಗಿದೆ, ಅವರೆಲ್ಲ ಡಿಲೀಟ್ ಮಾಡಿರ್ಬೋದು ಅಷ್ಟೇ. ನಮಗೆ ಬಂದ ಮಾಹಿತಿ ಪ್ರಕಾರ ಅಲ್ಲಿರ್ತಕ್ಕಂಥ ಬಸ್ಸುಗಳು, ಲಾರಿಗಳು, ಖಾಸಗಿ ಏನೋ ಈ ಸೀಸ್ ಆಗಿರ್ತಕ್ಕಂಥ ಎತ್ಕೊಂಡೋಗಿ ನಿಲ್ಲಿಸ್ತಾರಲ್ಲ, ಆ ಬಸ್ಗಳಲ್ಲಿ ಇರ್ತಕ್ಕಂಥ CC ಕ್ಯಾಮ್ರಾಗಳಲ್ಲಿ ರೆಕಾರ್ಡ್ ಆಗಿದೆ. ಇದು ಒಂದು ದೊಡ್ಡ ಸಾಕ್ಷಿ. ಇವರು ಬಂದಿರ್ತಕ್ಕಂಥದ್ದು, ಹೋಗಿರ್ತಕ್ಕಂಥದ್ದು, ಏನೋ ಬಟ್ಟೆಗಳ ಮೇಲೆಲ್ಲ ಬ್ಲಡ್ ಎಲ್ಲ ಅಲ್ಲಿ CC ಕ್ಯಾಮ್ರಾಗಳೆಲ್ಲ ರೆಕಾರ್ಡ್ ಆಗಿದೆ. ಇವಾಗ ನೀವು ಯಾವ್ದಾನ ಬೆಂಗಳೂರಲ್ಲಿ ಆಗ್ಬೋದು, ಹಳ್ಳಿಗಳಲ್ಲಿ ಆಗ್ಬೋದು, ಇವತ್ತು ಹಳ್ಳಿಗಳ ಕಡೆ ಎಲ್ಲ CC ಕ್ಯಾಮ್ರಾಗಳು ಹಾಕಿದ್ದಾರೆ. ನೀವು ಅಬ್ಸರ್ವ್ ಮಾಡಿ, ನೀವು ಯಾವುದಾದ್ರೂ ಒಂದು ಸಂದಿನಲ್ಲಿ ಹೋದ್ಮೇಲೆ ನೀವು ಏನಾದರೂ ಎತ್ಕೊಂಡೋಗಿ ಏನಾದರೂ ತಗೊಬನ್ನಿ, ಕ್ಲೀನಾಗಿ ಕಾಣಿಸುತ್ತೆ CC ಕ್ಯಾಮ್ರಾಗಳಲ್ಲಿ. ಇವತ್ತು ಆ ಟೆಕ್ನಾಲಜಿ ಇದೆ. ಇವತ್ತು ಯಾರೇ ತಪ್ಪು ಮಾಡಿದ್ರು ಈ ಕಾನೂನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ನಾನು ಹೇಳ್ತಕ್ಕಂಥದ್ದು ದಯವಿಟ್ಟು ಈ ಥರ ಯಾರು ದುಡ್ಕಕ್ಕೆ ಹೋಗಬೇಡಿ. ನಾನು ದರ್ಶನ್ ಅವ್ರಿಗೆ ಹೇಳ್ತಾ ಇಲ್ಲ, ಈ ಯಾರಾದರೂ ಬೇರೆ ಕೆಲಸಗಳಲ್ಲಿ ಇವತ್ತು ಒಂದು ಹೆಣ್ಣಿಂದ ಅತ್ಯುತ್ತಮ ಮಟ್ಟಕ್ಕೆ ಏರ್ಬೋದು, ಒಂದು ಹೆಣ್ಣಿಂದ ಈ ಶಿಸ್ತಿಗೂ ಬರ್ಬೋದು. ಇವಾಗ ನೋಡಿ ಯಾವ ಥರ ಇದೆ, ಒಂದು ಹೆಣ್ಣಿಂದ ಎಷ್ಟೇ ಎತ್ತರಕ್ಕೆ ಹೋಗ್ಬೋದು, ಅದೇ ಹೆಣ್ಣಿಂದ ನಾವು ಕೆಳಗೆ ಎಷ್ಟು ಕೆಟ್ಟು ಎಲ್ಲ ಕೇಳಿದ್ರಂಗೆ ಅಡ್ರೆಸ್ ಕೇಳಿದ್ರಂಗೆ ಹೋಗ್ಬಿಡ್ಬೋದು. ಇದು ಒಂದು ಎಕ್ಸಾಂಪಲ್ ಅಷ್ಟೇ. ದರ್ಶನ್ ಅವ್ರಿಗೆ ಒಳ್ಳೆಯದಾಗಲಿ. ಅವ್ರ ಅಭಿಮಾನಿಗಳಿಗೆ ನಾನು ಹೇಳ್ತಕ್ಕಂಥದ್ದು ಏನಂದರೆ, ಇವತ್ತು ನೀವು ಸೈಲೆಂಟಾಗಿ ಇದ್ದುಬಿಡಿ. ಇವತ್ತು ಯಾರೋ ತಮಿಳ್ನಾಡಲ್ಲಿ CM ಆದ ಒಬ್ಬ ಸಿನಿಮಾ ನಟ ಅಂದ ತಕ್ಷಣ ಇವತ್ತು ಎಲ್ಲ ನೀವು ದರ್ಶನ್ ಅವ್ರನ್ನ ಟ್ರೋಲ್ ಮಾಡಿ ಅವರು ಆಚೆ ಬಂದ ಮೇಲೆ ಆಗ್ತಾರೆ ಅಂದ ತಕ್ಷಣ ಅಂದರೆ ಬೇರೆ ರಾಜಕಾರಣಿಗಳಿಗೆ ತಿಕ್ಕ ಎಲ್ಲ ಹುರ್ಕೊಬಿಡ್ತವೆ. ಇನ್ನೆಲ್ಲ ಬಂದರೆ ನಮಗಿರಲ್ಲ ಅಂದ್ಬಿಟ್ಟು ಮೋಸ್ಟ್ಲಿ ಅದನ್ನೂ ಸೇರಿಸಿ ಬೇಲು ಸಿಗ್ದ್ರಂಗೆ ಮಾಡ್ತಕ್ಕಂಥ ರಾಜಕಾರಣಿಗಳು ಇರ್ತಾರೆ. ನಿಮ್ಗೆ ಗೊತ್ತಾಗಲ್ಲ ಅಭಿಮಾನಿಗಳಿಗೆ, ನೀವು ಸುಮ್ಮನೆ ಎದ್ಬಿಡ್ಬೇಕು. ಖಂಡಿತವಾಗ್ಲು ಅವ್ರು ಬರ್ತಾರೆ. ಅವ್ರು ಏನಾದರೂ ಭಾಗಿಯಾಗಿಲ್ಲ ಅಂದರೆ ಖಂಡಿತವಾಗ್ಲು ಅವ್ರು ಆಚೆ ಬರ್ತಾರೆ. ನೀವು ಯಾರು ಹೆದರ್ಕೊಳ್ಳೋಷ್ಟು ಏನು ಬೇಕಾಗಿಲ್ಲ. ನಾನು ವಿಜಯಲಕ್ಷ್ಮಿ ಮೇಡಮ್ಗೆ ಹೇಳ್ತಕ್ಕಂಥದ್ದು, ಈ ಕೇಸಲ್ಲಿ ಮಾತ್ರ ನೀವು ಯಾರು ನಂಬಕ್ಕೆ ಹೋಗಬೇಡಿ. ಹುಷಾರಾಗಿ ದೊಡ್ಡವ್ರನ್ನ ಯಾವ ಥರ ಏನು ಮಾಡಬೇಕು ಮುಂದಿನ ಅಂತ ಎಲ್ಲ ನೀವು ಎಲ್ಲ ತಿಳಿದುಕೊಂಡು ಒಳ್ಳೆಯವ್ರನ್ನ ನೀವು ತಿಳಿದುಕೊಂಡು ಇದು ಮಾಡಿಕೊಂಡು ಅವ್ರು ಏನೇ ಆಗಲಿ ಅವ್ರನ್ನ ಬಿಡಿಸ್ಕೊಬರ್ತಕ್ಕಂಥ ಶಕ್ತಿ ನಿಮ್ಮದಾಗಿರುತ್ತೆ ಅಷ್ಟೇ. ಇವತ್ತು ನೋಡಿ
ಯಾರೇ ಒಬ್ಬ ವ್ಯಕ್ತಿ ಹೋಗ್ಬಿಟ್ರು ಹೆಣ್ಮಕ್ಳು ಹಿಂದ್ಗಡೆ ಇರ್ತಾರೆ ಅನ್ನೋದಕ್ಕೂ ವಿಜಯಲಕ್ಷ್ಮಿ ಮೇಡಮ್ ಅವರು ಒಂದು ಎಕ್ಸಾಂಪಲ್ಲು. ಅಷ್ಟೇ ನಾನು ಹೇಳೋದು. ಸಿಗೋಣ ನೆಕ್ಸ್ಟ್ ಬಿಡೋದಿಲ್ಲ. ಒಳ್ಳೇದಾಗಲಿ ಆ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ, ಅವರ ದರ್ಶನ್ ಅವ್ರಿಗೆ ಪಾಪ ಏನೋ ಇವತ್ತು ಭೇಟಿ ಆಗ್ತಾಯಿದ್ರೆ ಅವ್ರಿಗೆ ಒಳ್ಳೆಯದಾಗಿ ಇದೇ ಥರ ಆ್ಯನಿವರ್ಸರಿ ಮಾಡ್ಕೊಂಡು ಹೋಗ್ಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಒಂದೇ ಮಾತರಂ, ಜೈ ಕರ್ನಾಟಕ, ಐ ಲವ್ ಯು ಬೆಂಗಳೂರು.